ಲೋಕಸಭಾ ಚುನಾವಣೆಗೆ ದಿನಗಣನೆ ಶುರುವಾಗಿದ್ದು ನಿಮಗೆ ಗೊತ್ತೇ ಇದೆ. ಮುಂದಿನ 3 ತಿಂಗಳು ದೇಶದ ಎಲ್ಲ ರಾಜಕೀಯ ಪಕ್ಷಗಳಿಗೂ ಹಾಗೂ ರಾಜಕೀಯ ನಾಯಕರಿಗೂ ತುಂಬಾ ಇಂಪಾರ್ಟೆಂಟ್. ತುಂಬಾ ಎಚ್ಚರಿಕೆ ವಹಿಸಿ ಪ್ರತಿ ಹೆಜ್ಜೆಗಳನ್ನು ಇಡಬೇಕಾಗುತ್ತೆ. ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಲೇಬೇಕು ಅಂತ ಎಲ್ಲ ಪ್ರಯತ್ನಗಳನ್ನು ನಡೆಸ್ತಾ ಇದ್ದಾರೆ. ಆದರೆ ಇದೇ ಸಂದರ್ಭದಲ್ಲಿ ದೊಡ್ಡ ಆಘಾತವೊಂದು ಮೋದಿಗೆ ಎದುರಾಗಿದೆ. ಎಲೆಕ್ಷನ್ ಟೈಮ್ನಲ್ಲೇ ಆ ಇಬ್ಬರು ನಂಬಿಕಸ್ಥರು ಮೋದಿಗೆ ಕೈಕೊಟ್ಟಿದ್ದಾರೆ. ಅಸಲಿಗೆ ಆ ಇಬ್ಬರಿಂದಲೇ ಮೋದಿ 2014ರಲ್ಲಿ ಪ್ರಧಾನಿಯಾಗಿದ್ದು. ಮೋದಿಯ ಜೈತ್ರ ಯಾತ್ರೆಯಲ್ಲಿ ಅವರಿಬ್ಬರ ಪಾತ್ರ ಬಹಳ ಮುಖ್ಯವಾದದ್ದು. 10 ವರ್ಷಗಳಿಂದ ಅವರನ್ನೇ ನಂಬಿಕೊಂಡು ಬಂದ ಮೋದಿ ಈಗ ಆತಂಕದಲ್ಲಿದ್ದಾರಂತೆ. ಈ ಸ್ಟೋರಿಯ ಇನ್ಸೈಡ್ ಗೊತ್ತಾಗಬೇಕು ಅಂದ್ರೆ ಎಪಿಸೋಡ್ ನೋಡಿ. ಚುನಾವಣೆ ಟೈಮಲ್ಲೇ ಮೋದಿಗೆ ಕೈಕೊಟ್ರ ಇಬ್ಬರು ನಂಬಿಕಸ್ಥ ಬಂಟರು. ಆ ಇಬ್ಬರಿಂದಲೇ ಮೋದಿ ಗೆದ್ದಿದ್ದು. ಈಗ ತಿರುಗಿ ಬಿದ್ರ ಆ ಇಬ್ಬರು. 10 ವರ್ಷಗಳಿಂದ ಆ ಇಬ್ಬರನ್ನೇ ನಂಬಿರೋ ಮೋದಿ ಚಿಂತೆಯಲ್ಲಿ. ಹತ್ತಿರ ಬರ್ತಾ ಇದೆ ಎಲೆಕ್ಷನ್. ಮೋದಿ ಇದ್ದಾರ ಆತಂಕದಲ್ಲಿ. ದೇಶದಲ್ಲಿ ಮತ್ತೆ ರಾಜಕೀಯ ಚಟುವಟಿಕೆಗಳು ಗರಿಗೆದರ್ತಾ ಇವೆ. ರಾಷ್ಟ್ರದ ಮೂಲೆ ಮೂಲೆಯಲ್ಲೂ ಕೂಡ ರಾಜಕೀಯ ಚಟುವಟಿಕೆಗಳು, ಚರ್ಚೆಗಳು ನಡೀತಾನೆ ಇದೆ. ಅದಕ್ಕೆ ಕಾರಣ ಎಲೆಕ್ಷನ್. ವಿಶ್ವದ ಬಹುದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಮತ್ತೊಂದು ಐತಿಹಾಸಿಕ ಚುನಾವಣೆಗೆ ಸಜ್ಜಾಗ್ತಾ ಇದೆ. ಮುಂದಿನ ಏಪ್ರಿಲ್ ಮೇ ತಿಂಗಳಲ್ಲಿ ದೇಶದಲ್ಲಿ ಮಹಾ ಚುನಾವಣೆ ನಡೆಯುತ್ತೆ. ಹಾಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ದೇಶದ ಚುಕ್ಕಾಣಿಯನ್ನ ಹಿಡಿಯೋಕೆ ಸರ್ವ ರೀತಿಯಲ್ಲೂ ಕೂಡ ತಯಾರಾಗ್ತಾ ಇದ್ದಾರೆ. ಈಗಾಗಲೇ ರಾಜಕೀಯ ತಂತ್ರಗಳು, ರಣತಂತ್ರಗಳು, ಪ್ರತಿತಂತ್ರಗಳು ರೆಡಿಯಾಗ್ಬಿಟ್ಟಿದೆ. ಆದ್ರೆ ಇಂತಹ ಬಹುಮುಖ್ಯ ಹಾಗೂ ನಿರ್ಣಾಯಕ ಹೊತ್ತಲ್ಲೇ ಆ ಇಬ್ಬರು ನಂಬಿಕಸ್ಥ ಬಂಟರು ಮೋದಿಗೆ ಕೈ ಕೊಟ್ಟಿರುವಂತಿದೆ. ಹೀಗಾಗಬಹುದು ಅಂತ ಮೋದಿ ಕೂಡ ಭಾವಿಸಿರ್ಲಿಲ್ಲ ಅನ್ಸುತ್ತೆ. ಒಂದು ಕಡೆ ವಿವಿಧ ರಾಜಕೀಯ ತಂತ್ರಗಾರಿಕೆ, ಸ್ಟ್ರಾಟರ್ಜಿನ ನಡೆಸ್ತಾ ಇರೋ ಮೋದಿ ಆ ಇಬ್ಬರು ಬಂಟರು ಇದ್ದಾರಲ್ವಾ ಅಂತ ಧೈರ್ಯದಲ್ಲೇ ಇದ್ರು. ಅವರಿಬ್ರು ನನ್ನನ್ನ ಗೆಲ್ಲಿಸ್ತಾರೆ ಅಂತಾನೆ ಮೋದಿ ಕೂಡ ಅಂದ್ಕೊಂಡಿದ್ರು. ಆದ್ರೆ ಚುನಾವಣೆ ಟೈಮಲ್ಲೇ ಅವರಿಬ್ರು ಕೂಡ ಕೈ ಕೊಡೋಕೆ ಶುರು ಮಾಡಿದಂತಿದೆ. 10 ವರ್ಷಗಳಿಂದ ಆ ಇಬ್ಬರನ್ನೇ ನಂಬಿಕೊಂಡು ಬಂದಿರೋ ಮೋದಿಗೆ ಆ ನಂಬಿಕಸ್ಥರು ದೊಡ್ಡ ಶಾಕ್ ಕೊಟ್ಟಿದ್ದಾರೆ. ಎಲೆಕ್ಷನ್ ಟೈಮಲ್ಲೇ ಅವರಿಬ್ರು ಮೋದಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಲೋಕಸಭಾ ಚುನಾವಣೆಗೆ ದಿನಗಣನೆ ಶುರುವಾಗಿದೆ. ಇನ್ನೇನು ಮಾರ್ಚ್ ಮೊದಲ ವಾರದಲ್ಲಿ ಚುನಾವಣೆಯ ದಿನಾಂಕಗಳು ಕೂಡ ಘೋಷಣೆಯಾಗುತ್ತವೆ. ಹೀಗಾಗಿಯೇ ಅದಾಗ್ಲೇ ಮೋದಿ ತಮ್ಮ ಮತಬೇಟಿಯನ್ನ ಶುರು ಹಚ್ಕೊಂಡಿದ್ದಾರೆ. ವಿವಿಧ ರಾಜ್ಯಗಳಲ್ಲಿ ಹೀಗೆ ದೊಡ್ಡ ದೊಡ್ಡ ಸಮಾವೇಶಗಳನ್ನ ನಡೆಸ್ತಾ ಇದ್ದಾರೆ. ವಾರದ 2-3 ದಿನ ಕಾಲಿಗೆ ಚಕ್ರವನ್ನ ಕಟ್ಟಿ ವಿವಿಧ ಕಡೆಗಳಲ್ಲಿ ಪ್ರಚಾರವನ್ನ ಮಾಡ್ತಿದ್ದಾರೆ. ಮೊನ್ನೆ ಭಾನುವಾರವಷ್ಟೇ ಕರ್ನಾಟಕದಲ್ಲೂ ರಣಕಹಳೆಯನ್ನ ಮೊಳಗಿಸಿ ಹೋಗಿದ್ದಾರೆ ಮೋದಿ. ಎಲ್ಲ ರಾಜ್ಯಗಳಲ್ಲೂ ಸಂಚಾರವನ್ನ ನಡೆಸಿ ಮತ್ತೊಮ್ಮೆ ಪ್ರಧಾನಿ ಗದ್ದುಗೆಯನ್ನ ಏರೋಕೆ ಸನ್ನದ್ಧರಾಗಿದ್ದಾರೆ. ಇಂಥ ಸಂದರ್ಭಕ್ಕೆ ಕೊಡ್ಲಿ ಏಟು ಬಿದ್ದಿದೆ. ಮೋದಿ ಅತಿಯಾಗಿ ನಂಬಿದ ಆ ಇಬ್ಬರೇ ಈಗ ಉಲ್ಟಾ ಹೊಡಿತಾ ಇದ್ದಾರೆ. ಮೋದಿ 2014ರ ಚುನಾವಣೆ ಗೆದ್ದಿದ್ದೆ ಇವರಿಬ್ಬರಿಂದ. ಮೋದಿ ಪ್ರಧಾನಿಯಾಗೋದ್ರಲ್ಲಿತ್ತು ಇವರಿಬ್ಬರ ಪ್ರಮುಖ ಪಾತ್ರ. ಹೌದು, ಯಾರೋ ಇಬ್ರು ಕೈ ಕೊಟ್ರು, ಉಲ್ಟಾ ಹೊಡೆದ್ರು ಅಂತ ಮೋದಿ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋಬೇಕು ಅಂತ ನಿಮ್ಗೆ ಅನ್ಸಿರ್ಬೋದು. ಇದಕ್ಕೆ ಕಾರಣ ಕೂಡ ಇದೆ. ಅಸಲಿಗೆ 2014ರಲ್ಲಿ ಮೋದಿ ಮಹಾವಿಜಯ ಸಾಧಿಸಿದ್ದು ಈ ಇಬ್ಬರಿಂದಲೇ. ಮೋದಿಯ ಹವಾವನ್ನ ಇಡೀ ದೇಶದಲ್ಲಿ ಪಸರಿಸಿದ್ದು, ದೇಶವಾಸಿಗಳು ಮೋದಿಯ ಮೇಲೆ ನಂಬಿಕೆ ಇಡುವಂತೆ ಮಾಡಿದ್ದು ಇವರಿಬ್ರೆ. ಮೋದಿ ಕಳೆದ ಬಾರಿಯ ಚುನಾವಣೆಯಲ್ಲಿ ಭಾರಿ ಅಂತರದಲ್ಲಿ ಗೆದ್ದು ಪ್ರಧಾನಿಯಾಗಿದ್ರಲ್ಲಿ ಇವರಿಬ್ಬರ ಪಾತ್ರ ಅತ್ಯಂತ ಪ್ರಮುಖವಾಗಿತ್ತು. ಬಹುಶಃ ಇಬ್ರು ಇರದೇ ಇದ್ದಿದ್ರೆ ದೇಶದ ಮೂಲೆ ಮೂಲೆಗೆ ಮೋದಿ ಅನ್ನೋ ಹೆಸರಿನ ಶಕ್ತಿಯ ಸಂಚಾರ ಆಗ್ತಾ ಇರ್ಲಿಲ್ವೇನೋ. ಆದ್ರೆ ಈ ಇಬ್ರು ಸೇರ್ಕೊಂಡು ಅದನ್ನ ಮಾಡ್ಬಿಟ್ಟಿದ್ರು. ಅಸಲಿಗೆ ಕಳೆದ 10 ವರ್ಷಗಳಿಂದಲೂ ಈ ಇಬ್ರು ಮೋದಿಗೆ ಸಾಥ್ ಕೊಡ್ತಾ ಬಂದಿದ್ದಾರೆ. ಚುನಾವಣೆ ಸಂದರ್ಭದಲ್ಲಂತೂ ಇವರಿಬ್ಬರ ಪಾತ್ರ ಅತ್ಯಂತ ಮಹತ್ವದಾಗಿರುತ್ತೆ. 2014ರಲ್ಲಿ ದೇಶದ ಜನ ಮೋದಿಗೆ ಜೈಕಾರ ಹಾಕುವಂತೆ ಮಾಡಿದ್ದ ಆ ಇಬ್ರು ಬಂಟರು ಈಗ ಕೈ ಕೊಟ್ಟಿದ್ದಾರೆ. ಅದು ಕೂಡ ಚುನಾವಣೆಗೆ ಇನ್ನೇನು 2-3 ತಿಂಗಳು ಇದೆ ಅನ್ನುವಾಗ್ಲೇ ಆ ಇಬ್ರು ಕೂಡ ಮೋದಿಗೆ ಉಲ್ಟಾ ಹೊಡೆಯೋಕೆ ಶುರು ಮಾಡ್ಬಿಟ್ಟಿದ್ದಾರೆ. ನಿರ್ಣಾಯಕ ಸಂದರ್ಭದಲ್ಲೇ ಕೈ ಕೊಟ್ಟು ಮೋದಿಯ ವಿರೋಧಿ ಪಾಳೆಯದ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಇದು ಪ್ರಧಾನಿಯನ್ನ ಆತಂಕಕ್ಕೆ ತಳ್ಳಿದೆ ಅನ್ನಲಾಗ್ತಾ ಇದೆ. ಮೋದಿಗೆ ಉಲ್ಟಾ ಹೊಡಿತಾ ಇರೋದು ಯಾರು? ಅವರಿಬ್ಬರಿಲ್ಲದೆ ಮೋದಿಗೆ ಕಷ್ಟನಾ ಗೆಲ್ಲೋದು? ನನಗೆ ಮೋದಿ ಯಾವುದೇ ರಾಜಕೀಯ ಬ್ಯಾಕ್ ಗ್ರೌಂಡ್ ಇಲ್ಲದೆ ಫೀಲ್ಡ್ ಗೆ ಎಂಟ್ರಿ ಆದವರು. 2001ರಲ್ಲೂ ಕೂಡ ಅಷ್ಟೇ ಅನಿರೀಕ್ಷಿತವಾಗಿ ಮೋದಿಗೆ ಗುಜರಾತ್ನ ಸಿಎಂ ಆಗೋ ಅವಕಾಶವನ್ನ ಅರಸ್ಕೊಂಡ್ ಬಂದಿತ್ತು. ಅಲ್ಲಿಂದ ಮೋದಿ ಜೀವನದಲ್ಲಿ ನಡೆದಿದ್ದೆಲ್ಲ ಕೂಡ ಅನಿರೀಕ್ಷಿತವೇ. ಇದಕ್ಕೆ ಕಾರಣ ಅವರ ಶ್ರಮ ಮತ್ತು ಕೆಲಸ. ಸ್ವಂತ ಶಕ್ತಿಯ ಮೇಲೆ ರಾಜಕೀಯದಲ್ಲಿ ಬೆಳೀತಾ ಬಂದ ಮೋದಿ ಸಿಂಗಲ್ ಸಿಂಹನಂತೆ ಬಾನೆತ್ತರಕ್ಕೆ ಬೆಳೆದ್ ನಿಂತಿದ್ದಾರೆ. ಬರೀ ಭಾರತದಲ್ಲಿ ಮಾತ್ರ ಅಲ್ಲ, ವಿಶ್ವ ಮಟ್ಟದಲ್ಲೂ ಕೂಡ ಮೋದಿ ಪ್ರಭಾವಿ ವ್ಯಕ್ತಿಯಾಗಿ ಬೆಳೆದಿದ್ದಾರೆ.
ಇಂತಹ ಮೋದಿಗೆ ಅವರಿಬ್ಬರ ಭಯ ಯಾಕೆ? ಅವರು ಕೈ ಕೊಟ್ಟು ಹೋದ್ರೆ ಆತಂಕ ಪಡುವಂತದ್ ಏನಿದೆ ಅಂತ ನಿಮಗ್ ಅನ್ಸಿರ್ಬೋದು. ಅಸಲಿಗೆ ವಿಷಯ ಇರೋದೇ ಅಲ್ಲಿ. ಮೋದಿ ಟೀಮ್ ಈ ಬಾರಿ ಹೆಂಗಾದ್ರೂ ಮಾಡಿ ಗೆಲ್ಲೇಬೇಕು ಅಂತ ಪಣ ತೊಟ್ಟಿದೆ. ಹೀಗಾಗಿನೇ ಹಳ್ಳಿಗೂ ಕೂಡ ಕಳೆದ 5 ವರ್ಷಗಳಲ್ಲಿ ಮೋದಿ ಮಾಡಿರೋ ಕೆಲಸ ಕಾರ್ಯಗಳ ಬಗ್ಗೆ ತಿಳಿ ಹೇಳೋ ಕೆಲಸವನ್ನ ಮೋದಿ ತಂಡದವರು ಮಾಡ್ತಾ ಇದ್ದಾರೆ. ಆದ್ರೆ 125 ಕೋಟಿಗೂ ಅಧಿಕ ಜನಸಂಖ್ಯೆ ಇರೋ ಭಾರತದಂತಹ ದೇಶದಲ್ಲಿ ಪ್ರತಿಯೊಬ್ಬರನ್ನ ರೀಚ್ ಆಗೋದು ಕಷ್ಟನೇ. 2014ರಲ್ಲಿ ದೇಶದ ಮೂಲೆ ಮೂಲೆಗೂ ಕೂಡ ಮೋದಿಯ ಹೆಸರನ್ನ ತಲುಪಿಸಿದ್ದೆ ಆ ಇಬ್ಬರ ಸಹಾಯದಿಂದಲೇ ಮೋದಿಯಲ್ಲೇ ದೇಶದಲ್ಲಿ ಬೀಸೋಕೆ ಕಾರಣವಾಯಿತು. ಹೀಗಾಗಿ ಅವರಿಬ್ಬರ ಸಹಕಾರ ಇಲ್ಲದೆ ಚುನಾವಣೆ ಗೆಲ್ಲೋದು ಕಷ್ಟ ಅನ್ನೋದು ಮೋದಿಗೂ ಗೊತ್ತಿದೆ. ಆದ್ರೆ ಈ ಬಾರಿ ಚುನಾವಣೆ ಸಂದರ್ಭದಲ್ಲೇ ಅವರಿಬ್ರು ಕೂಡ ಮೋದಿ ವಿರುದ್ಧ ತೊಡೆ ತಟ್ಟಿದ್ದಾರಂತೆ. ಇಷ್ಟೆಲ್ಲ ಹೇಳಿದ್ಮೇಲೆ ಮೋದಿಗೆ ಕೈ ಕೊಡ್ತಿರೋ ಆ ಇಬ್ಬರು ಯಾರು ಅನ್ನೋ ಕುತೂಹಲ ಮೂಡಿರುತ್ತೆ. ಅಸಲಿಗೆ ಆ ಇಬ್ಬರು ವ್ಯಕ್ತಿಗಳಲ್ಲ, ಅವು 2 ಮಹಾಶಕ್ತಿಗಳು. ಆ 2 ಮಹಾಶಕ್ತಿಗಳಿಂದಲೇ ಮೋದಿ 2014ರಲ್ಲಿ ಗೆದ್ದಿದ್ದು. ಈಗ ಆ 2 ಪವರ್ಫುಲ್ ವೆಪನ್ಗಳೇ ಮೋದಿಯ ವಿರುದ್ಧ ನಿಂತಿರುವ ಆರೋಪ ಕೇಳಿ ಬಂದಿದೆ. ಟ್ವಿಟರ್, ಫೇಸ್ಬುಕ್ ವಿರುದ್ಧ ಮೋದಿ ಸರ್ಕಾರದ ಸಮರ. ಮೋದಿ ವಿರುದ್ಧ ಕೆಲಸ ಮಾಡ್ತೀವ್ಯಾ ಸಾಮಾಜಿಕ ಜಾಲತಾಣ? ಇಷ್ಟೊತ್ತು ನಾವು ಹೇಳ್ತಾ ಇದ್ದದ್ದು ಈ ಇಬ್ಬರ ಬಗ್ಗೆನೆ. ಎಸ್, ಟ್ವಿಟರ್ ಅಂಡ್ ಫೇಸ್ಬುಕ್ ಈ 2 ಸಾಮಾಜಿಕ ಜಾಲತಾಣಗಳು ಇವತ್ತು ಮನುಷ್ಯನ ಜೀವನದ ಭಾಗವಾಗಿ ಹೋಗಿದೆ. ಇವೆರಡನ್ನ ಬಳಸಿಲ್ಲ ಅಂದ್ರೆ ಅವರು ಇದೇ ಭೂಮಿಯ ಜನರ ಅನ್ನುವಂತಹ ಪರಿಸ್ಥಿತಿ ಇದೆ. ಕಳೆದ 1 ದಶಕದಲ್ಲಿ ಫೇಸ್ಬುಕ್ ಮತ್ತು ಟ್ವಿಟರ್ ಭಾರತದಲ್ಲಿ ಹೆಮ್ಮರವಾಗಿ ಬೆಳೆದು ನಿಂತಿದೆ. ಸದ್ಯ ಮೋದಿ ಸರ್ಕಾರ ಈ 2 ಸಾಮಾಜಿಕ ಜಾಲತಾಣಗಳ ವಿರುದ್ಧ ದೊಡ್ಡ ಸಮರವನ್ನೇ ಸಾರಿವೆ. ಅರೆ, ಇದೇ ಫೇಸ್ಬುಕ್ ಮತ್ತು ಟ್ವಿಟರ್ ಬಳಸಿಕೊಂಡೇ ಅಲ್ವಾ ಮೋದಿ 2014ರಲ್ಲಿ ಪ್ರಧಾನಿಯಾಗಿದ್ದು ಅಂತ ನೀವು ಕೇಳಬಹುದು. ಹೌದು, ಈಗ ಇವರೇ ಮೋದಿಗೆ ಉಲ್ಟಾ ಹೊಡಿತಿದ್ದಾರಂತೆ. ಜಗತ್ತಿನ ಮೂಲೆ ಮೂಲೆಯಲ್ಲಿರುವ ಜನರನ್ನ ತಲುಪಲು ಇರುವ ಸಾಧನ ಅಂದ್ರೆ ಅದು ಟ್ವಿಟರ್. ಇವತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳು, ನೇತಾರರು ಟ್ವಿಟರ್ ಮೂಲಕನೇ ಎಲ್ಲರನ್ನ ತಲುಪಿ ಜನಪ್ರಿಯರಾಗಿದ್ದಾರೆ. ರಾಜಕಾರಣಿಗಳಿಗಂತೂ ಈ ಟ್ವಿಟರ್ ಮತ್ತು ಫೇಸ್ಬುಕ್ ತುಂಬಾನೇ ಮುಖ್ಯವಾದದ್ದು. ಅದೇ ರೀತಿ ಮೋದಿ ಕೂಡ ಕಳೆದ 10 ವರ್ಷಗಳಿಂದ ಟ್ವಿಟರ್ ಅನ್ನ ಬಳಸ್ತಾ ಇದ್ದಾರೆ. 2014ರಲ್ಲಿ ಮೋದಿಯನ್ನ ಬಿಜೆಪಿ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಿಸಿದ ನಂತರ ಮೋದಿಯ ಹಿಂಬಾಲಕರ ಸಂಖ್ಯೆ ಹೆಚ್ಚಾಗ್ತಾನೆ ಹೋಯಿತು. ಮೋದಿ ಪರ ವಿಚಾರಧಾರೆಗಳನ್ನ ಬಿತ್ತುವಲ್ಲಿ ಟ್ವಿಟರ್ ಪ್ರಮುಖ ಸಾಧನವಾಗಿತ್ತು. ಟ್ವಿಟರ್ ಮೂಲಕನೇ ಮೋದಿ ದೇಶದ ಎಲ್ಲಾ ವರ್ಗದ ಜನರನ್ನ ತಲುಪಿ ಗೆದ್ರು. ಈಗ ಅದು ಇತಿಹಾಸ. ಮೋದಿ ವಿರುದ್ಧ ಧೋರಣೆ ಅನುಸರಿಸ್ತಾ ಇದೆಯಾ ಟ್ವಿಟರ್? ಬಲಪಂಥೀಯ ಮೋದಿ ಪರ ಇರುವ ಖಾತೆಗಳಾಗ್ತಿವ್ಯಾ ಡಿಲೀಟ್? ಹೌದು. ಅದ್ಯಾವ ಅಸ್ತ್ರ ಬಳಸಿ ಮೋದಿ ಜನರ ನಂಬಿಕೆ ಗಳಿಸಿದ್ರು, ಅದ್ಯಾವ ಅಸ್ತ್ರ ಬಳಸಿ ಮೋದಿ ಅಪಾರ ಬೆಂಬಲಿಗರನ್ನ ಪಡೆದ್ರು, ಅದ್ಯಾವ ಅಸ್ತ್ರ ಬಳಸಿ ಮೋದಿ ಗೆದ್ರು, ಅದೇ ಅಸ್ತ್ರ ಈಗ ಮೋದಿಗೆ ಉಲ್ಟಾ ಹೊಡಿತಿದ್ಯಂತೆ. ಟ್ವಿಟರ್ನಲ್ಲಿ ಮೋದಿ ಪರ ಇರುವ ಖಾತೆಗಳನ್ನ, ಹಿಂದೂ ಪರ ಧೋರಣೆ ಹೊಂದಿರುವ ಖಾತೆಗಳನ್ನ, ಬಿಜೆಪಿ ಪರ ವಿಚಾರಗಳನ್ನ ಪ್ರಮೋಟ್ ಮಾಡುವಂತಹ ಖಾತೆಯನ್ನ ಅಮಾನತು ಮಾಡಲಾಗ್ತಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. 2014ರಲ್ಲಿ ಮೋದಿ ಪರ, ಬಿಜೆಪಿ ಪರ, ಹಿಂದುತ್ವದ ಪರ ಇರುವ ಖಾತೆಗಳು ಚುನಾವಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ವು. ಮೋದಿ ಪರ ಜನರಲ್ಲಿ ಅಭಿಪ್ರಾಯ ಮೂಡಿಸೋದ್ರಲ್ಲಿ ಟ್ವಿಟರ್ ಪ್ರಮುಖ ಅಸ್ತ್ರವಾಗಿತ್ತು. ಅಷ್ಟೇ ಯಾಕೆ, ಮೋದಿ ಸಹ ಟ್ವಿಟರ್ ಮೂಲಕನೇ ಹೆಚ್ಚೆಚ್ಚು ಜನರನ್ನ ತಲುಪಿ ಭರ್ಜರಿ ಗೆಲುವನ್ನ ಸಂಪಾದಿಸಿದ್ರು. ಆದ್ರೆ ಈಗ ಟ್ವಿಟರ್ ಮೋದಿ ವಿರುದ್ಧ ತಿರುಗಿ ಬಿದ್ದಿದೆಯಂತೆ. ಅಂದ್ರೆ ಮೋದಿ ಪರ, ಹಿಂದೂ ಪರ, ಬಿಜೆಪಿ ಪರ ಇರುವ ಖಾತೆಗಳನ್ನ ಟ್ವಿಟರ್ನಲ್ಲಿ ಅಮಾನತು ಮಾಡಲಾಗ್ತಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಎಲ್ಲಿಯವರೆಗೆ ಅಂದ್ರೆ ಸಂಸತ್ತಿನವರೆಗೂ ಈ ವಿಚಾರ ಹೋಗಿದೆ. ಸದ್ಯ ಟ್ವಿಟರ್ನಲ್ಲೇ ಟ್ವಿಟರ್ ವಿರುದ್ಧನೇ ನೆಟ್ಟಿಗರು ಸಮರ ಸಾರಿದ್ದಾರೆ. ಅದು ಕೂಡ ಮೋದಿ ಟೀಮ್ನವರು. ಟ್ವಿಟರ್ ಬಿಜೆಪಿಗೆ, ಹಿಂದೂ ಪರ ಹೋರಾಟಗಾರರಿಗೆ, ಮೋದಿ ಪರ ಇರುವವರಿಗೆ ಶಾಕ್ ಕೊಟ್ಟಿದೆ. ಖಾತೆಗಳನ್ನೆಲ್ಲ ಡಿಲೀಟ್ ಮಾಡ್ತಿದೆ. ಚುನಾವಣೆ ಸಂದರ್ಭದಲ್ಲೇ ಈ ರೀತಿ ಮೋದಿ ಪರ ಪ್ರಚಾರ ಮಾಡುವ ಖಾತೆಗಳನ್ನ ಡಿಲೀಟ್ ಆಗ್ತಿವ್ಯಂತೆ. ಹೀಗಾಗಿ ಟ್ವಿಟರ್ನಲ್ಲಿ ಮೋದಿ ಪರ ಇರುವವರು ಟ್ವಿಟರ್ ವಿರುದ್ಧನೇ ಗರ್ಜಿಸುತ್ತಿದ್ದಾರೆ. ಟ್ವಿಟರ್ನಿಂದ ನಮಗೆ ಅನ್ಯಾಯವಾಗ್ತಿದೆ ಅಂತ ಹೋರಾಟ ನಡೆಸುತ್ತಿದ್ದಾರೆ. ಇದು ಮೋದಿಗೆ ಶಾಕ್ ಕೊಟ್ಟಿರೋದಂತೂ ಸತ್ಯ. ಯಾಕಂದ್ರೆ ಟ್ವಿಟರ್ ಮೋದಿಯ ಪ್ರಮುಖ ಚುನಾವಣಾ ಅಸ್ತ್ರದಲ್ಲೊಂದು. ಹೀಗಿರುವಾಗ ಎಲೆಕ್ಷನ್ ಟೈಮ್ನಲ್ಲೇ ಟ್ವಿಟರ್ ಈ ರೀತಿ ಮಾಡಿದ್ರೆ ಹೇಗಪ್ಪ ಅಂತ ಆತಂಕಕ್ಕೆ ಒಳಗಾಗಿದ್ದಾರೆ. ಇದೇ ಕಾರಣಕ್ಕೆ ಸದನ ಸಮಿತಿಯನ್ನ ರಚಿಸಿರುವ ಮೋದಿ ಸರ್ಕಾರ ಟ್ವಿಟರ್ನ ಮುಖ್ಯಸ್ಥರಿಂದಲೇ ಇದಕ್ಕೆ ಸ್ಪಷ್ಟನೆ ಕೊಡುವಂತೆ ಆದೇಶಿಸಿದೆ. ಟ್ವಿಟರ್ನ ಧೋರಣೆ ವಿರುದ್ಧ ಸದ್ಯ ಮೋದಿ ಬೆಂಬಲಿಗರು ಸಿಡಿದೆದ್ದಿದ್ದಾರೆ. ಇದರ ಪರಿಣಾಮ ದೊಡ್ಡ ಮಟ್ಟದಲ್ಲೇ ಆಗಿದೆ. ಮೋದಿ ತನ್ನ ನಂಬಿಕಸ್ಥನನ್ನೇ ಕಳೆದುಕೊಳ್ಳೋ ಸಾಧ್ಯತೆ ಇದೆ. ಇದರ ಜೊತೆಗೆ ಫೇಸ್ಬುಕ್ ವಿರುದ್ಧನೂ ಮೋದಿ ಸರ್ಕಾರ
ಕ್ರಮ ಕೈಗೊಳ್ಳೋ ಸಾಧ್ಯತೆ ಕಾಣಿಸ್ಕೊಳ್ತಿದೆ. ಅಸಲಿಗೆ ಇದೆಲ್ಲ ಶುರುವಾಗಿದ್ದು ಎಲ್ಲಿಂದ? ಇಲ್ಲಿದೆ ಉತ್ತರ. ಬಹುಶಃ ಇಂಥದ್ದೊಂದು ಬೆಳವಣಿಗೆ ನಡೀಬಹುದು ಅಂತಾನೆ ಯಾರು ಅಂದುಕೊಂಡಿರಲಿಲ್ಲ. ಅದರಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿರುವ ಬಿಜೆಪಿನೇ ಈಗ ಟ್ವಿಟರ್ ವಿರುದ್ಧ ಸಮರ ಸಾರುವಂತಹ ಪರಿಸ್ಥಿತಿ ಬಂದಿದೆ. ಟ್ವಿಟರ್ ಮೂಲಕನೇ ಪ್ರಚಾರ ಮಾಡಿ, ಟ್ವಿಟರ್ ಮೂಲಕನೇ ಎದುರಾಳಿಗಳನ್ನ ಹೊಡೆದು, ಟ್ವಿಟರ್ ಮೂಲಕನೇ ಚುನಾವಣೆಯನ್ನ ಗೆದ್ದ ಬಿಜೆಪಿ ಅಂಡ್ ಟೀಮ್ ಈಗ ಟ್ವಿಟರ್ ವಿರುದ್ಧ ಬೀದಿಗೆ ಇಳಿದು ಹೋರಾಟ ಮಾಡುವಂತಹ ಪರಿಸ್ಥಿತಿ ಬಂದಿದೆ. ಅಸಲಿಗೆ ಈ ಗುದ್ದಾಟ ಕಳೆದ ವರ್ಷ ನವೆಂಬರ್ನಲ್ಲೇ ಶುರುವಾಗಿತ್ತು. ಟ್ವಿಟರ್ ಸಿಇಒ ಮೇಲೆ ಮೋದಿ ಬೆಂಬಲಿಗರು ಗರಂ ಆಗಿದ್ದೇಕೆ? ತನ್ನ ವಿರುದ್ಧದ ಕ್ಯಾಂಪೇನ್ನಿಂದಲೇ ಸಿಟ್ಟಾದ್ನ ಟ್ವಿಟರ್ ಸಿಇಒ. ಹೌದು, ನಿಮ್ಗೆ 3 ತಿಂಗಳ ಹಿಂದೆ ನಡೆದಂತಹ ಆ ಒಂದು ಘಟನೆಯನ್ನ ಹೇಳಲೇಬೇಕು. ಅವತ್ತು ಟ್ವಿಟರ್ ಕಾರ್ಯನಿರ್ವಹಣಾ ಅಧಿಕಾರಿ ಜಾಕ್ ಡೋರ್ಸಿ ವಿರುದ್ಧನೇ ಟ್ವಿಟ್ಟಿಗರು ಬಂಡಾಯ ಎದ್ದಿದ್ರು. ಅದಕ್ಕೆ ಕಾರಣ ಟ್ವಿಟರ್ ಸಿಇಒ ಹಿಡಿದಿದ್ದ ಒಂದು ನಾಮಫಲಕ. ಕಳೆದ ನವೆಂಬರ್ನಲ್ಲಿ ಭಾರತಕ್ಕೆ ಭೇಟಿ ಕೊಟ್ಟಿದ್ದ ಟ್ವಿಟರ್ನ ಕಾರ್ಯನಿರ್ವಹಣಾ ಅಧಿಕಾರಿ ಜಾಕ್ ಡೋರ್ಸಿ ಕಾರ್ಯಕ್ರಮವೊಂದರಲ್ಲಿ ಬ್ರಾಹ್ಮಣರ ಪ್ರಭುತ್ವವನ್ನ ಹತ್ತಿಕ್ಕಿ ಅನ್ನೋ ಬೋರ್ಡ್ ಒಂದನ್ನ ಹಿಡಿದು ಫೋಟೋಗೆ ಪೋಸ್ ಕೊಟ್ಟಿದ್ರು. ಭಾರತಕ್ಕೆ ಬಂದು ಇಲ್ಲಿನ ಒಂದು ಸಮುದಾಯದ ಭಾವನೆಗಳಿಗೆ ಟ್ವಿಟರ್ ಸಿಇಒ ಧಕ್ಕೆ ತಂದಿದ್ದಾರೆ ಅಂತ ಆರೋಪಿಸಿ ಟ್ವಿಟ್ಟಿಗರು ರೊಚ್ಚಿಗೆದ್ದಿದ್ರು. ಒಂದು ಧರ್ಮ, ಒಂದು ಸಮುದಾಯಕ್ಕೆ ನೋವುಂಟು ಮಾಡುವ ಈ ನಡೆಗೆ ವ್ಯಾಪಕ ಖಂಡನೆ ಕೂಡ ವ್ಯಕ್ತವಾಗಿತ್ತು. ಮುಖ್ಯವಾಗಿ ಹಿಂದೂಪರ ಸಂಘಟನೆಗಳು, ಬಿಜೆಪಿ ಬೆಂಬಲಿಗರೇ ಟ್ವಿಟರ್ ಕಾರ್ಯನಿರ್ವಹಣಾಧಿಕಾರಿ ವಿರುದ್ಧ ಟೀಕಾ ಪ್ರಹಾರ ನಡೆಸಿದ್ರು. ಇದು 1-3 ತಿಂಗಳ ಹಿಂದೆ ನಡೆದಿದ್ದ ಘಟನೆ. ಇದಕ್ಕೂ ಮೊದಲು ಮೋದಿಯನ್ನ ಕೂಡ ಟ್ವಿಟರ್ ಸಿಇಒ ಭೇಟಿಯಾಗಿದ್ರು. ಇವೆಲ್ಲದರ ನಡುವೆ ರಾಹುಲ್ ಗಾಂಧಿ ಇದೇ ವ್ಯಕ್ತಿಯನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು. ಈ ಎಲ್ಲಾ ಘಟನೆಗಳನ್ನ ಒಂದು ಕಡೆ ಇಡೋಣ. ಬಿಜೆಪಿ ಬೆಂಬಲಿಗರು, ಹಿಂದೂ ಪರ ಇರುವವರು ಈಗ ಟ್ವಿಟರ್ ವಿರುದ್ಧ ಸಿಡಿದೆದ್ದಿದ್ದಾರೆ. ಅದಕ್ಕೆ ಕಾರಣ ಟ್ವಿಟರ್ನಲ್ಲಿ ಮೋದಿ ಬೆಂಬಲಿಸೋ ಖಾತೆಗಳನ್ನ ಅಮಾನತು ಮಾಡ್ತಿರೋದು. ಈ ಹಿಂದೆ ನಡೆದ ಘಟನಾವಳಿಗಳಿಗೂ ಇದಕ್ಕೂ ಲಿಂಕ್ ಇದೆಯಾ ಗೊತ್ತಿಲ್ಲ. ಆದ್ರೆ ಯೂತ್ ಫಾರ್ ಸೋಷಿಯಲ್ ಡೆಮಾಕ್ರಸಿ ಅನ್ನೋ ಬಲಪಂಥೀಯ ಗುಂಪೊಂದು ಟ್ವಿಟರ್ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆಸಿದೆ. ಟ್ವಿಟರ್ ಬಲಪಂಥೀಯ ವಿಚಾರಗಳ ವಿರುದ್ಧವಾದ ಧೋರಣೆ ಅನುಸರಿಸ್ತಾ ಇದೆ. ಆಡಳಿತಾರೂಢ ಬಿಜೆಪಿ ಹಾಗೂ ಸರ್ಕಾರದ ಬಗ್ಗೆ ಅನುಕಂಪ ಇರುವವರ ಖಾತೆಯನ್ನ ಟ್ವಿಟರ್ ಅಮಾನತು ಮಾಡ್ತಿದೆ ಅಂತ ಆರೋಪ ಮಾಡಲಾಗಿತ್ತು. ಸರ್ಕಾರ ಇದಕ್ಕೆ ಸಂಸದ ಅನುರಾಗ್ ಠಾಕೂರ್ ನೇತೃತ್ವದ ಸದನ ಸಮಿತಿಯನ್ನ ರಚಿಸಿತ್ತು. ಟ್ವಿಟರ್ ಸಿಇಒ ಜಾಕ್ ಡೋರ್ಸ್ಗೆ ಅಭಿಪ್ರಾಯ ತಿಳಿಸುವಂತೆ ಕೇಳಿತ್ತು. ಆದರೆ ಸೋಮವಾರದ ಸಭೆಗೆ ಟ್ವಿಟರ್ ಕಾರ್ಯನಿರ್ವಹಣಾಧಿಕಾರಿ ಬರದೇ ಇದ್ದಿದ್ರಿಂದ ಟ್ವಿಟರ್ ಪರವಾಗಿ ಬೇರೆ ಯಾರ ಜೊತೆಗೂ ಮಾತನಾಡಲು ನಾವು ಸಿದ್ಧರಿಲ್ಲ. ಇದು ಗಂಭೀರ ವಿಚಾರವಾಗಿದ್ರಿಂದ ಸಿಇಒ ಖುದ್ದಾಗಿ ಫೆಬ್ರವರಿ 25ಕ್ಕೆ ಸಮಿತಿ ಮುಂದೆ ಹಾಜರಾಗಬೇಕು ಅಂತ ತಿಳಿಸಿದೆ. ಹೀಗೆ ಸದ್ಯ ಬಲಪಂಥೀಯ ವಿಚಾರಧಾರೆಗಳನ್ನ ಹೊಂದಿರುವ ಖಾತೆಗಳನ್ನ ಟ್ವಿಟರ್ ಅಮಾನತು ಮಾಡ್ತಾ ಇರೋದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ. ಈಗ ಟ್ವಿಟರ್ ನೆಕ್ಸ್ಟ್ ಟಾರ್ಗೆಟ್ ಫೇಸ್ಬುಕ್ ಅಂತ ಹೇಳಲಾಗ್ತಿದೆ. ಅದರಲ್ಲೂ ಕೂಡ ಇದೇ ರೀತಿಯ ಬೆಳವಣಿಗೆಗಳು ನಡೀತಾ ಇವೆ ಅನ್ನೋ ಆರೋಪ ಇದೆ. ಇನ್ನೇನು ಕೆಲವೇ ತಿಂಗಳಲ್ಲಿ ಚುನಾವಣೆ ಬರ್ತಾ ಇದೆ. ಇವತ್ತು ಚುನಾವಣೆಗಳು ರಣಭೂಮಿಯಲ್ಲಿ ನಡೆಯಲ್ಲ, ಸಾಮಾಜಿಕ ಜಾಲತಾಣಗಳಲ್ಲೇ ನಡೆಯುವುದು. ಸೋಷಿಯಲ್ ಮೀಡಿಯಾಗಳು ಅಭಿಪ್ರಾಯಗಳನ್ನ ಮೂಡಿಸ್ತಾ ಇವೆ, ಮತದಾರರನ್ನ ಪ್ರೇರೇಪಣೆ ಮಾಡ್ತಿದೆ. ಹೀಗಿರುವಾಗ ಬಲಪಂಥೀಯ ವಿಚಾರಧಾರೆಗಳ ಅಕೌಂಟ್ಗಳನ್ನ ಟ್ವಿಟರ್ ಡಿಲೀಟ್ ಮಾಡಿದ್ರೆ ಇದರಿಂದ ಮೋದಿಗೆ ದೊಡ್ಡ ಹೊಡೆತ ಬೀಳೋದು ಗ್ಯಾರಂಟಿ. ಯಾಕಂದ್ರೆ 2014ರಲ್ಲಿ ಇಂತಹ ಟ್ವಿಟರ್ ಪೇಜ್ಗಳೇ ಮೋದಿಯನ್ನ ಗೆಲ್ಲಿಸಿರೋದು. ಚುನಾವಣೆಯ ಸಂದರ್ಭದಲ್ಲಿ ಜನರನ್ನ ರೀಚ್ ಆಗಲು ಟ್ವಿಟರ್ಗಳನ್ನ ಬಳಸಬೇಕಾಗುತ್ತೆ. ಈ ಸಾಮಾಜಿಕ ಜಾಲತಾಣಗಳೇ ಮೋದಿಯ ಬಂಟರಾಗಿತ್ತು. ಇದರಿಂದಲೇ ಮೋದಿ ಚುನಾವಣೆ ಗೆದ್ದರು. ಆದ್ರೆ ಅದು ಈ ಬಾರಿ ಮರುಕಳಿಸಲ್ವಾ ಅನ್ನೋ ಆತಂಕ ಶುರುವಾಗಿದೆ. ಮೋದಿ ಸರ್ಕಾರ ಮತ್ತು ಟ್ವಿಟರ್ ನಡುವಿನ ಈ ವಾರ್ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅದು ನೋಡ್ಬೇಕು. ಒಟ್ಟಲ್ಲಿ ಚುನಾವಣೆ ಹತ್ರ ಬರ್ತಿದ್ದಂತೆಯೇ ಮೋದಿಗೆ ಒಂದು ಶಾಕ್ ಸಿಕ್ಕಿದೆ. ಇದನ್ನ ಮೋದಿ ಸರ್ಕಾರ ಯಾವ ರೀತಿ ಎದುರಿಸುತ್ತೆ, ಚುನಾವಣೆಗೂ ಮುನ್ನ ಪರಿಹಾರ ಕಂಡುಕೊಳ್ಳುತ್ತಾ ಕಾದ್ ನೋಡಬೇಕು. ಇದೇ ಈ ಹೊತ್ತಿನ ವಿಶೇಷ. ನೆನಪಲ್ಲಿ ನ್ಯೂಸ್ ಅಂದ್ರೆ